ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೃದುವಾದ ಆರೋಗ್ಯಕರವಾದಂತಹ ರಾಗಿ ಚಪಾತಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ರಾಗಿ ಮುದ್ದೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಚಪಾತಿನೇ ಬೇಕು ಅಂತ ಹೇಳ್ತಿರ್ತಾರೆ. ಅಂಥವರಿಗೋಸ್ಕರ ಈ ಮೃದುವಾದ ಆರೋಗ್ಯಕರವಾದಂತಹ ರಾಗಿ ಚಪಾತಿಯನ್ನು ನೀವು ಮಾಡ್ಕೊಳ್ಬಹುದು. ಇದು ಎಲ್ಲ ಪಲ್ಯಗಳ ಜೊತೆ ತುಂಬಾ ಚೆನ್ನಾಗಿ ಹೊಂದುತ್ತೆ, ಹಾಗೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರಾಗಿ ಚಪಾತಿಯನ್ನು ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಕಡಾಯಿ ತಗೊಳ್ಬೇಕು. ಅದಕ್ಕೆ 2 ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೀವು ರಾಗಿ ಹಿಟ್ಟು ಎಷ್ಟು ತಗೊಳ್ತೀರಲ್ಲ ಅಷ್ಟೇ ನೀರು ಹಾಕೊಳ್ಬೇಕು. 2 ಕಪ್ ನೀರಿಗೆ 2 ಕಪ್ ರಾಗಿ ಹಿಟ್ಟು, ಅರ್ಧ ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆಯೇ ತುಪ್ಪವನ್ನು 1 ಚಮಚ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಹಿಟ್ಟು ಮೃದುವಾಗಿ ಚೆನ್ನಾಗಾಗುತ್ತೆ, ಹಾಗಾಗಿ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಕರಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಈ ನೀರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ನಾವು ರಾಗಿ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ. ಮೊದಲಿಗೆ ತುಪ್ಪ ಎಲ್ಲ ಕರಗಲಿ, ನೀರು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ನಾವು ಯಾವ ಕಪ್ಪಿನ ಅಳತೆಯಲ್ಲಿ ನೀರು ಹಾಕೊಂಡಿದ್ವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ನಷ್ಟು ರಾಗಿ ಹಿಟ್ಟು ಹಾಕೊಳ್ಬೇಕು. 2 ಕಪ್ ನೀರಿಗೆ 2 ಕಪ್ ರಾಗಿ ಹಿಟ್ಟು ಹಾಕಿದ ನಂತರ ನಾವು ಇದನ್ನ ಒಂದು ಲಟ್ಟಣಿಗೆಯಿಂದಲೋ ಅಥವಾ ಚಮಚದಿಂದನೋ ಚೆನ್ನಾಗಿ ತಿರುಗಬೇಕು. ನೀವು ರಾಗಿ ಮುದ್ದೆಗೆ ಯಾವ ರೀತಿ ತಿರುಗ್ತಿರಲ್ಲ ಅದೇ ರೀತಿಯಾಗಿನೇ ತಿರುಕೊಳ್ಳಿ. ನೋಡಿ, ಈ ತರ ಒಂದು 2 ರಿಂದ 3 ನಿಮಿಷ ತಿರುವಿದ ತಕ್ಷಣ ಒಂದು ಸಾಫ್ಟ್ ಆಗಿರುವಂಥ ಹಿಟ್ಟು ನಿಮಗೆ ತಯಾರಾಗುತ್ತೆ. ನೋಡಿ, ಈ ಥರ ಹಿಟ್ಟು ತಯಾರಾದ ನಂತರ ಸ್ವಲ್ಪನೂ ಗಂಟಾಗೋದಿಲ್ಲ. ನೀವು ಮೊದಲನೇ ಸಲ ಮಾಡ್ತಿರೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಈ ರೀತಿ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಮುಚ್ಚಳವನ್ನು ಅಂದರೆ ಒಂದು ತಟ್ಟೆಯನ್ನು ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ದಮ್ಮದಕ್ಕೆ ಇಟ್ಬಿಡಿ. 2-3 ನಿಮಿಷಗಳ ಕಾಲ ಆದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತಟ್ಟೆ ತೆಗೆದು ಈ ಮಿಶ್ರಣವನ್ನು ನಾನು ಒಂದು ಅಗಲವಾಗಿರೋ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಂದರೆ ಒಂದು 5-6 ನಿಮಿಷದಲ್ಲೇ ಸ್ವಲ್ಪ ಮಟ್ಟಿಗೆ ತಣ್ಣಗಾಗುತ್ತೆ. ಆಗ ಕೈಗೆ ನೀರನ್ನು ಹಚ್ಕೊಂಡು ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಮಾಡೋದಂತೂ ತುಂಬಾ ಸುಲಭ. ಮೊದಲನೇ ಸಲ ಮಾಡೋರು ಕೂಡ ಪರ್ಫೆಕ್ಟ್ ಆಗಿರುವಂಥ ರಾಗಿ ಚಪಾತಿಯನ್ನು ಮಾಡ್ಕೊಳ್ಬೋದು. ನೋಡಿ, ಇದೇ ಥರ ಕೈಗೆ ನೀರು ಹಚ್ಕೊಂಡು ಮೃದುವಾದಂಥ ಹಿಟ್ಟನ್ನು ನಾವು ತಯಾರು ಮಾಡ್ಕೊಳ್ಳೋಣ. ನೋಡಿ, ನೋಡ್ತಾ ಎಷ್ಟು ಸಾಫ್ಟ್ ಆಗಿರುವಂಥ ಹಿಟ್ಟು ತಯಾರಾಗಿದೆ. ಈಗ ಈ ತಯಾರಾದ ಹಿಟ್ಟಿನಲ್ಲಿ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನ ಮಾಡ್ಕೊಂಡ್ರೆ ಆಗೋಯ್ತು. ನೋಡಿ, ಈ ಥರ ಇಷ್ಟು ಹಿಟ್ಟಿನಲ್ಲಿ ನಾನು ಒಂದು 7-8 ಚಪಾತಿಯನ್ನು ನಾನು ಮಾಡ್ಕೊಂಡಿದ್ದೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿತ್ತು. ಈ ಉಂಡೆಗಳನ್ನ ನಾನೀಗ ಒಂದು ಉಂಡೆ ತಗೊಳ್ತೀನಿ. ಹಚ್ಕೊಳ್ಳೋದಕ್ಕೆ ರಾಗಿ ಹಿಟ್ಟನ್ನೇ ತಗೊಂಡಿದ್ದೀನಿ, ಲಟ್ಟಣಿಗೆ ತಗೊಂಡಿದ್ದೀನಿ. ಒಂದು ಉಂಡೆ ತಗೊಂಡು ಅದನ್ನು ಮೊದಲಿಗೆ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ನೀವು ಚಪಾತಿ ಹೇಗೆ ಮಾಡ್ತಿರಲ್ಲ ಹಾಗೇ ಲಟ್ಟಿಸ್ಕೊಳ್ತಾ ಹೋಗಿ. ಇದು ರಾಗಿ ಹಿಟ್ಟು ಅಂತ ಇದೇ ನಿಮಗೆ ಲಟ್ಸೋದಕ್ಕೆ ಸ್ವಲ್ಪನೂ ಕಷ್ಟ ಆಗೋದೇ ಇಲ್ಲ. ಸೈಡಲ್ಲಿ ಜಾಸ್ತಿ ಕ್ರ್ಯಾಕ್ಸ್ ಕೂಡ ಬರೋದಿಲ್ಲ, ಯಾಕೆಂದರೆ ನೀವು ಚೆನ್ನಾಗಿ ನಾದ್ಕೊಂಡಿರ್ತೀರಲ್ವ, ಹಾಗಾಗಿ ಜಾಸ್ತಿ ಕ್ರ್ಯಾಕ್ಸ್ ಕೂಡ ಬರೋದಿಲ್ಲ. ತುಂಬ ಸಾಫ್ಟಾಗಿ ತುಂಬ ದೊಡ್ಡದಾಗಿ ತೆಳ್ಳಗೆ ಕೂಡ ನೀವು ಲಟ್ಟಿಸ್ಕೋಬೋದು. ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಕೂಡ ಹರಿಯೋದೇ ಇಲ್ಲ. ನಿಮಗೆ ಲಟ್ಸೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ರೆ ಆಗೋಯ್ತು. ಎಷ್ಟು ದೊಡ್ಡದು ಬೇಕಾದರೂ ನೀವು ಚಪಾತಿಯನ್ನು ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಸುಲಭ ಅಲ್ವಾ? ನೋಡಿ, ಈ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ, ಸ್ವಲ್ಪನೂ ಹರಿಯೋದೇ ಇಲ್ಲ. ನಿಮಗೆ ಮಾಡೋದಕ್ಕೆ ಕಷ್ಟ ಆದರೆ ಈ ರೀತಿಯಾದ ಮುಚ್ಚಳ ತೊಗೊಂಡು ಕೊರ್ದುಬಿಟ್ಟು ಕೂಡ ರೌಂಡ್ ಶೇಪ್ನಲ್ಲಿ ಚಪಾತಿ ಮಾಡ್ಕೊಳ್ಬೋದು, ಮೊದಲನೇ ಸಲ ಮಾಡ್ತಾ ಇರೋರು. ಈಗ ಬಿಸಿಯಾದ ಹಂಚಿನ ಮೇಲೆ ಈ ಚಪಾತಿಯನ್ನು ಹಾಕೊಳ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕು. ನೀವು ಚಪಾತಿಯನ್ನು ಬೇಯಿಸ್ಕೊಳ್ಳುವಾಗ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಬಹುದು. ತುಪ್ಪ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ದಲ್ಲೇ ಹಾಗೇನೆ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಈ ಥರ ಬಟ್ಟೆ ತಗೊಂಡು ಒತ್ಕೊಳ್ತಾ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡು ಸೈಡ್ಗೂ ಒಂದು ಸಲ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಮೇಲೆ ಒಂದು ಸ್ವಲ್ಪ ಕಾಲು ಚಮಚದಷ್ಟು ತುಪ್ಪ ಹಾಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭ ಈ ರಾಗಿ ಚಪಾತಿ ಮಾಡೋದು ಅಂತ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆಯೇ ಮಾಡೋ ವಿಧಾನ ಕೂಡ ತುಂಬಾ ಸುಲಭ. ನಿಮಗೆ ಇನ್ನೂ ಒಂದು ಚಪಾತಿ ಕೂಡ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬೇಯಿಸ್ಕೊಳ್ಳೋದು ಅಂತ. ತವಾ ಮೇಲೆ ಹಾಕಿದ ನಂತರ ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳಿ. ನೋಡ್ತಾನೆ ಯಾವ ರೀತಿಯಾಗಿ ಉಬ್ತಾ ಹೋಗುತ್ತೆ ನೀವೇ ನೋಡಬಹುದು.
ಮೇಲೆ ಒಂದು 1/4 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಅದ್ಭುತವಾದ ರುಚಿಯಾದ ಆರೋಗ್ಯಕರವಾದಂತಹ ರಾಗಿ ಚಪಾತಿ ತಯಾರಾಗುತ್ತೆ. ಈ ರಾಗಿ ಚಪಾತಿಯನ್ನು ನೀವು ಯಾವುದೇ ಪಲ್ಯದ ಜೊತೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಈರುಳ್ಳಿ ಟೊಮೆಟೊ ಗೊಜ್ಜು ಜೊತೆಗೂ ಚೆನ್ನಾಗಿರುತ್ತೆ. ಇದೆಲ್ಲ ಬೇಡ, ನೀವು ನಾನ್ ವೆಜ್ ಜೊತೆಗೂ ಕೂಡ ನೀವು ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇವತ್ತಿಂದಾನೇ ನಾರ್ಮಲ್ ಗೋಧಿ ಹಿಟ್ಟಿನ ಚಪಾತಿ ಜೊತೆಗೆ ಈ ರಾಗಿ ಚಪಾತಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಆರೋಗ್ಯದ ಜೊತೆಗೆ ಖಂಡಿತವಾಗ್ಲೂ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಇವತ್ತು ನಾನು ತೋರಿಸಿರೋಂಥ ಈ ಮೃದುವಾದ ಚಪಾತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ, ಸ್ವಲ್ಪನೂ ಹೊರಟಾಗೋದಿಲ್ಲ. ಮಾಡಿ ಅರ್ಧ ಗಂಟೆ ಆದರೂ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆಗ ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಬರುತ್ತೆ. ಈ ರೆಸಿಪಿ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.